ಹಾಯ್ ಹಾಯ್ ಯಾರ್ಯಾರು ಹುಡುಗಿರ್ ಜೊತೆ ಇರ್ತಾರೋ ಗೊತ್ತಾಗಲ್ಲ. ಫುಲ್ ಜಾಲಿ ನೋಡ್ತಾ ಇರಿ, ಎಂಜಾಯ್ ಮಾಡಿ ಫುಲ್. ಎಲ್ಲ ತಲೆ ಹಿಡ್ದಾಗೆಲ್ಲ ನೀರ್ ಹಾಕ್ತಾನೆ ಇದ್ಬಿಡು, ಯಾವಾಗ ಬೇಯುತ್ತೆ. ಗೈಸ್ ಇವಾಗ ಧರ್ಮಸ್ಥಳಕ್ಕೆ ಬಂದು ರೀಚ್ ಆದ್ವಿ. ಟೈಮ್ ಇವಾಗ 3 ಗಂಟೆ. ಸೊ 3 ಕಾರಲ್ಲಿ ಎಲ್ಲ ಬಂದಿದ್ದೀವಿ ಹುಡುಗರು. ಹಾಯ್ ಮಣಿ, ನಿದ್ರೆ ಮಾಡ್ದೆ ಎಂಜಾಯ್ ಮಾಡ್ದ? ನಮ್ ಕಾರಿಂದ ಚೇಂಜ್ ಆಗ್ಬಿಟ್ಟ ಗೈಸ್. ಇವನೇ ತಳ್ಳಿದ ಗೈಸ್, ನಾನಲ್ಲ. ಏನ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ಲಿಲ್ಲ. ಹೇಳು ಗೈಸ್, ದೇವಸ್ಥಾನಕ್ಕೆ ಬಂದು ಯಾವ ಸಾಂಗ್ ಓಡ್ತಿದ್ವಿ ತೋರಿಸ್ತೀನಿ ನೋಡಿ. ದುರಂಧರ್ ಸಾಂಗ್ ಓಡ್ತಿದ್ವಿ. ಹೊಡಿಬೇಕೇನೋ ಹೋಗೋ ಮುಂಚೆ ಅಂತ ಅನ್ಕೊಂಡಿರೋದು. ಯಾವ್ದು? ಇವರು 2 ರೌಂಡ್ ಸುತ್ತವ್ರಲ್ಲ, ಸ್ನ್ಯಾಪ್ ಹಾಕಕ್ಕೆ ಗೈಸ್ ಕಾರ್ನ 2 ರೌಂಡ್ ಸುತ್ತಿಸ್ತಾನೆ ನೋಡಿ. ಸ್ನ್ಯಾಪ್ ಹಾಕಕ್ಕೆ 2 ರೌಂಡು. ಮತ್ತೆ ಸ್ನ್ಯಾಪ್ ಹಾಕೋದಾದ್ರೆ ನಾನು ಇಲ್ಲೇ ಆಗ್ತಾ ಇರ್ಲಿಲ್ಲ. 2 ರೌಂಡು ನಮ್ ಇಷ್ಟ ಅದೆಲ್ಲ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಯಾವತ್ತು ಓದ್ಸತಿ ಮಾಡಿರ್ಲಿಲ್ಲ. ಭಾನುವಾರ ಇರೋದು ಜೀವನದ ಜರ್ನಿ ಏನ್ ಜರ್ನಿ ಚೆನ್ನಾಗಿತ್ತು. ನಮ್ ಚೋಟು ಹೇಳು. ನಮ್ ಚೋಟು ಸ್ಪೆಷಲ್ ಮನೋರು ಅಂತಾರ, ವಾಮಿ ಇದು ನಿದ್ದೆ ಮಾಡಿದ್ರಲ್ಲೂ ಮನೋರು ಅಂತಾರ. ಎಲ್ಲ 3 ಸತಿ ಕಾರ್ ಭಾನುವಾರ ಆದ್ರೂ ನಿದ್ದೆ ಮಾಡ್ಬಿಡ್ತಾನೆ. 3 ಸತಿ ವಾಮಿಟ್ ಮಾಡ್ಬಿಟ್ಟ. ನಿದ್ದೆ ಮಾಡಿ ಯಾರೋ ಗೀಚಿ ಹೋದ. ಡಿಪ್ರೆಷನ್ ಫುಲ್ ಇನ್ನೊಂದು 2 ಟ್ರಿಪ್ ಬರ್ಲಿ, ಅವ್ನು ರೆಡಿ ಆಗೋಯ್ತಾನೆ. 2 ಟ್ರಿಪ್. ಫಸ್ಟ್ ಟೈಮ್ ಧರ್ಮಸ್ಥಳ ಬಂದಿದ್ಯಾ? ಟ್ರೈನಲ್ಲ. ಸಾತ್ ಯಾರು ಹೇಳು? ನಮ್ ಬಾಸು ಗೊತ್ತಲ್ಲ, ಯಾರು? ಸಾಬಿ. ಏನ್ ಸ್ವಾಮಿ, ಹೆಂಗಿತ್ತು? ಚೆನ್ನಾಗಿತ್ತಾ? ನಿದ್ದೆ ಮಾಡಿರಂಗಿದ್ಯಾ ಚೆನ್ನಾಗಿ ನೀನು. ಇಲ್ಲಿ ಮೇಯ್ನು. ಹೇಳಪ್ಪ, ಹೇಗಿತ್ತು? ಏಕೆ ಮಾತಾಡು. ಫುಲ್ಲಾ? ಏನ್ ಫುಲ್ಲ? ಅಲ್ಲ ಕೇಳಿದ್ದು. ಏನಿಲ್ವಾ? ಅಷ್ಟೇ, ದರ್ಶನ ಮಾಡಿ ಹೊರಡದೆ. ದರ್ಶನ ಮಾಡಿ ಎಲ್ಲಿಂದ ದೇವರ್ಸಿ ಬರ್ಡೇ ಸೆಲೆಬ್ರೇಷನ್ ಮಾಡೋ. ಇವಂದು ಸೋಮವಾರ ಬರ್ತಡೇ, ಇವತ್ತಿನ ಸ್ಯಾಟರ್ಡೆ. ಇವನ್ ಮಂಡೇ ಬರ್ತಡೇ ಐತೆ ಗೈಸ್. ರೆಸಾರ್ಟ್ ಅಲ್ಲೇ ಒಂದು ಬರ್ತಡೇ. ಸಿಗೋಣ ಗೈಸ್ ಆಮೇಲೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ. ಗೈಸ್ ಬರೀ ಕಿತ್ತಾಟ ಇಲ್ಲಿ ಇರುತ್ತೆ. ಧರ್ಮಸ್ಥಳಕ್ಕೆ ಬಂದ್ರೆ ಇವನು ಒಬ್ಬ ಅವನಲ್ಲ ಸಾಕು. ಇವನು ತಲಾಟೆ ಮಾಡಕ್ಕೆ. ಮಣಿ ಅಂತ ಅವನ ಹೆಸರು. ಮನೆಯಾಳ. ಮನೆಯಾಳ ಮಣಿ. 7 ತಿಂಗಳು ಬಿಟ್ಬಿಟ್ಟವನಲ್ಲ, ಇನ್ನೇನ್ ಮಾಡ್ತೀರಾ? 7 ತಿಂಗಳು ಬಿಟ್ಬಿಟ್ಟವನ ಗೈಸ್. ಸಾಕು ಬಿಡೋ, ಯಾಕೋ ಇಷ್ಟ ಕಾಟ ಕೊಡ್ತೀವಿ ಅವ್ರಿಗೆ. ಲೈ ಬಿಡೋ ಸಾಕು, ಬಾರೋ ಮಲ್ಕೊಳ್ಳಿ. ನೋಡಿ ಗೈಸ್, ಬಾರೋ ಸೈಡ್ಗೆ. ಚಾಪೆ ತೆಗಿಯೋ ನೋಡೋಣ. ಎತ್ತೋ ನೋಡಿ. ಬರೀ ಇಂಥದೇ ಗೈಸ್. ಇನ್ನೂ 3 ದಿನ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಮಾತ್ರ ನಿಮ್ಗಂತೂ. ಏನ್ ಹೇಳ್ತೀವಿ ಮಣಿ? ಜಯಲ್ ಅವ್ರೆ, ಹೇಳಿ. ಹೇಮಂತ್ ಅವ್ರನ್ನ ಇಟ್ಕೊಳ್ಳಿ. ಮೇನ್ ಕಂಟೆಂಟ್ ಮೇನು ಹೇಮಂತ್ ಅವರು. ಮಲ್ಕೊಂತೀವಿ ನಾವು. ಮನ್ಗಿಸ್ಕೊಂತ ಸಿಗೋಣ ಗೈಸ್ ಬೆಳಿಗ್ಗೆ. ಎಲ್ಲ ರೆಡಿ ಆದ್ಮೇಲೆ ಸಿಗ್ತೀವಿ. ಸ್ಟಾರ್ಟ್ ಗೈಸ್. ಫುಲ್ ಎಂಟರ್ಟೈನ್ಮೆಂಟ್.
ಗಾಯ್ಸ್ ಧರ್ಮಸ್ಥಳಕ್ಕೆ ಬಂದು ಅನಾಚಾರ ಮಾಡಿ ಇಡೀ ಊರಿಗೆ ಪ್ರಚಾರ ಮಾಡ್ತಾರೆ. ಕೆಲಸ ಮಾಡ್ತಾರೆ ನೋಡ್ರಿ ಇವ್ನು. ಗೈಸ್ ಮಳ್ಗಕ್ಕೆ ಬಿಡ್ತಿಲ್ಲ ಪಾಪ ಇವನ್ಗೆ. ಮೊದ್ಲೇ ಸುಸ್ತಾಗವನೆ, 3 ಸತಿ ವಾಮಿಟ್ ಮಾಡಿ ಸುಸ್ತಾಗವನೆ, ಮಳ್ಗಕ್ ಬಿಡ್ತಿಲ್ಲ. ಫುಲ್ ಕಟ ಕೊಡ್ತಾರ. ಯಾಕೆ ಹೇಮಂತ್ ಏನ್ರಿ ಈ ತರ ಲವ್ ಚೋಟು ನಿನ್ ಮೇಲೆ? ಝೂಮ್ ಮಾಡ್ರಿ ಅಲ್ಲಿಗೆ ಹೇಳ್ತೀನಿ. ತೋರ್ಸ್ರಿ. ತೋರ್ಸಿ ಸರ್ ನೀವು. ಒಳ್ಳೆ ಸ್ಕೆಚ್ ಹಾಕ್ತಾರೆ. ಪುಣ್ಯಕ್ಷೇತ್ರ ಬಂದು ನನ್ ಪುಣ್ಯ ನೋಡಪ್ಪ. ಅವ್ನು ನೋಡ್ಬಿಟ್ಟು ಮೈ ಕೈ ಎಲ್ಲ ನಡ್ಕ ಬಂದ್ಬಿಟ್ಟಿತ್ತು. ಯಾರ್ದು ಇಲ್ಲ ಅವನೆಲ್ಲ ಗುಡ್ಡೆ ಏನಿಂಗ್ ಬಂದ್ಬಿಟ್ಟು ನೋಡ್ಕೊಂತೀರಾ? ನೋಡ್ಕೊಳ್ರಿ. ಅದೆಲ್ಲ ಏನೋ ಅವ್ರು ಸಿಕ್ಕಿದ್ರು, ಸ್ವಾಮಿ ಬಂದ ಎಲ್ಲಾನ ತೋರ್ಸೋಣ ಅನ್ಬಿಟ್ಟು ತೊಗ್ದು ಹಿಂಗ್ ತೋರ್ಸೋದು. ನಂದು ಟಾಪ್ ಆಂಗಲ್, ಸ್ವಾಮಿ ಸೈಡ್ ಆಂಗಲ್. ನೋಡಿ ಗೈಸ್, ನೋಡಿ ಗೈಸ್, ಬಾಡಿ ಬಿಲ್ಡ್ರಿ ಇಲ್ಲೊಬ್ಬ ಯತೀಶ. ನೋಡಿ 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 ಹೆಂಗಾಡ್ತವ್ರ ನೋಡಿ, ನೋಡಿ ಹೆಂಗಾಡ್ತವ್ರ ನೋಡಿ ನೋಡಿ. ಕುಸ್ತಿ ಕುಸ್ತಿ. ನಿಮ್ಗೆ ಯಾರಾದ್ರೂ ಟ್ರೈನಿಂಗ್ ಬೇಕಂದ್ರೆ ನೋಡಿ ಇವರೇ ಬರ್ತಾರೆ. ನೋಡಿ ನೋಡಿ ನೋಡಿ, ಫುಲ್ ಎಂಟರ್ಟೈನ್ಮೆಂಟು. ನೋಡಿ ನೋಡಿ ಇಲ್ಲಿ ಇಷ್ಟು ಜನ ನೋಡ್ತವ್ರು ನೋಡಿ. ಬರೀ ಎಂಟರ್ಟೈನ್ಮೆಂಟ್ ಅಷ್ಟೇ ಗೈಸ್. ಟ್ರಿಪ್ ಮುಗಿಯೋವರೆಗೂ ಫುಲ್ ಎಂಟರ್ಟೈನ್ಮೆಂಟ್ ಗೈಸ್. ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಬಂದಿದ್ದೀವಿ. ಎಷ್ಟು ಗಂಟೆಗೆ? 5:30. ಇವಾಗ ಟೈಮ್ 5:30. ದರ್ಶನ 6:30ಗೆ ದರ್ಶನ ಇದೆ. ಸೊ ಫಸ್ಟ್ ಟೈಮ್ ಲೈಫಲ್ಲಿ 3:30ಗೆ ಸ್ನಾನ ಮಾಡಿರೋದು. ನಾನು ಲೈಫಲ್ಲೇ ಮಾಡಿದ್ದಿಲ್ಲ. ಸ್ನಾನ ಮಾಡಿದ್ದೆ ಮುಂಚೆ 3:30ಗೆ. ಬೇಜಾನ್ ಸತಿ. ಏನು ಹೇಳ್ತೀಯ ಕ್ಯೂ ಬಗ್ಗೆ? ಕ್ಯೂ ಬಗ್ಗೆ ಏನು ಹೇಳ್ತೀಯ? ಲೈನು ದುಡ್ಡು ಕೊಟ್ರು ನೆಮ್ಮದಿ ಇಲ್ಲ ನಂಗೆ. ಎಷ್ಟು ಜನ ಅವರು? ಜನ ಏನೋ ಅವನೆಲ್ಲ ಕಾಸು ಕೊಟ್ಟು ಹೋದ್ರೆ ಎಷ್ಟು ಜನ ಅವರಲ್ಲ. ದೇವ್ರಿಗಂದ್ರೆ ಇನ್ನೂ ಜನ ಬಂದೇ ಬರ್ತಾರೆ. ಕಾಸು ಕೊಟ್ಟು ಹೋದ್ರು ಅಷ್ಟೇ, ನಾರ್ಮಲ್ ದರ್ಶನ ಅಂದರೆ ಜನ ಅಷ್ಟೇ. ಚೆನ್ನಾಗಿ ಇವತ್ತು ಲಾಸ್ಟ್ ಟೈಮ್ ಬಂದಾಗ ಜನ ಇರಲಿಲ್ಲ. ಏನು ನೋಡಿದೆ ನಾನು? ಸಿಕ್ಕಾಪಟ್ಟೆ ಜನ ನೋಡಿ. ಎಲ್ಲ ಹುಡುಗರೆಲ್ಲ. ಹಾಯ್. ಇದು ಗೈಸ್ ಒಳಗಡೆ ಬಿಲ್ಡಿಂಗ್ ನೋಡಿ. ಲಾಸ್ಟ್ ಟೈಮ್ ಬಂದಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸೊ ಈ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಯ್ ಹಾಯ್. ಹಾಂ, ಧರ್ಮಸ್ಥಳ ಮಂಜುನಾಥೇಶ್ವರನ ದರ್ಶನ ತಗೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಎಲ್ಲ ಬ್ಲೆಸ್ಸಿಂಗ್ಸ್ ತಗೊಂಡು ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ, ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ವ್ಯೂ ಮಾತ್ರ ಸಖತ್ತಾಗೈತೆ ಗೈಸ್. ಮಾರ್ನಿಂಗ್ ವ್ಯೂ ಮಾತ್ರ ಸಖತ್ತಾಗೈತೆ. ಅದೇ ಮಾಮೂಲಿ ಯಾವತ್ತು ಎಕ್ಸಿಟು. ₹200 ಕೊಟ್ಟು ಹೋಗ್ತಾ ಇದ್ದೀವಿ, ಎಷ್ಟು 5 ನಿಮಿಷಕ್ಕೆ ಯಾಕಂದರೆ ಜನ ಜಾಸ್ತಿ ಇದ್ದಾರೆ ಅಂತ. ಸೊ ಸ್ಪೆಷಲ್ ಆದ್ರೂ ನಾವು 2 ಸತ ಬಂದಾಗ ಅಷ್ಟು ರಶ್ ಇರಲಿಲ್ಲ. ಲಾಸ್ಟ್ ಟೈಮ್ ಬಂದಾಗ ರಶ್ ಇರಲಿಲ್ಲ, ಈ ಸತಿನೇ ಇಷ್ಟು ಜನ. ಬಸ್ ಸಮಸ್ಯೆ ಇಲ್ಲ.
ಹೆಂಗಿತ್ತಪ್ಪ ದರ್ಶನ? ದರ್ಶನ ಚೆನ್ನಾಗಾಯ್ತು. ಗೇಟ್ ನಂಬರ್ 2 ಅಥವಾ ಗೇಟ್ ನಂಬರ್ 3 ಸಾಲಿನಲ್ಲಿ ಸೇರಿಕೊಂಡು ಸಾನ್ನಿಧ್ಯ ಹೆಂಗಿತ್ತು? ತೆರಳಬೇಕಾಗಿದೆ. ಮತ್ತೆ ಓಕೆ, ದರ್ಶನ ಮಾಡಿದೀವಿ. ಸಾನ್ನಿಧ್ಯ ತುಂಬಾ ಚೆನ್ನಾಗಿ ಅನ್ಸಿದೆ. ಭಕ್ತಾದಿಗಳಿಗೆ ಹವಾನಿಯಂತ್ರಿತ ಸುಸಜ್ಜಿತವಾದ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಹೆಂಗಿತ್ತು ದರ್ಶನ? ಹೆಂಗಿತ್ತು? ಕೊಡುತ್ತಾರೆ. ಸಾರ್ಥಕ 200 ರೂಪಾಯಿ. ಬೆಳಕವೆಂದು ಸುಮ್ಮನೆ ಕಣ ಕಟ್ ಮಾಡು. ಗಾಯ್ಸ್, ಧರ್ಮಸ್ಥಳ ಮುಗಿಸ್ಕೊಂಡು ಇವಾಗ ಸೌತ್ ಅಡ್ಕಕ್ಕೆ ಬಂದಿದ್ವಿ. ಇಲ್ಲಿ ದರ್ಶನ ಆಯಿತು. ಇವಾಗ ನೋಡಿ, ಇದು ಸೆಕೆಂಡ್ ಟೈಮ್ ನಾನು ಬರ್ತಾ ಇರೋದು. ಗಣೇಶ ದೇವಸ್ಥಾನ. ಸೊ ಇಲ್ಲಿ ಅವಲಕ್ಕಿ ತಂದಿದ್ದಾರೆ. ಇಲ್ಲಿನ ಸ್ಪೆಷಲ್ ಗೈಸ್. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಲಾಸ್ಟ್ ಟೈಮ್ ತಿಂದಿದ್ವಿ, ಸೂಪರ್ ಆಗಿರುತ್ತೆ. ತಿಂದ್ಬಿಟ್ಟು ಹೇಳಿ ಹೆಂಗೈತೆ ಅಂತ. ಏಮಿ ಹೆಂಗೈತೆ? ಸೂಪರ್. ಸೂಪರಾ? ಎಲ್ಲೋದ್ರೂ ತರ್ಲೆ ಕೆಲಸ ಇದೇನೋ ಒಂದು ದೇವಸ್ಥಾನಕ್ಕೆ ಬಂದಿದ್ಯಾ ಅನ್ನೋ ಪರಿಜ್ಞಾನ ಇಲ್ಲ. ಏನಾದ್ರು ಹೇಳ್ಬೇಕು ಅವನ ಬಗ್ಗೆ ಹೇಳು. ತಲಾಟೆನಾ? ವಿಡಿಯೋ ಮಾಡ್ತಾ ಇರೋದಲ್ಲಿರೋ ಪ್ರಸಾದ ಹೇಳು ಏನಾದ್ರು ಹೇಳಪ್ಪಿಡೆ. ಹೆಂಗೈತೆ? ಇನ್ನ ತಿಂದೇ ಇಲ್ಲ ಕಣ. ತಾನೆ ಬಾಯಿಗೆ ಹಾಕೊಂಡು ಕೇಳ್ಬೇಕು ಸರ್, ನಮ್ಮ ಕೆಲಸನೇ ಅದು. ಅಲ್ಲಿ ನಕ್ಕೊಂಡು ಹೋಯ್ತು ಒಂದು ಸೈಡ್ಗೆ. ಚೆನ್ನಾಗಿತ್ತು. ನೆಕ್ಸ್ಟ್ ಎಲ್ಲ ಅಲ್ಲಿ ನೋಡಿ. ಹೆಂಗೈತಾ? ಚೆನ್ನಾಗೈತಾ? ಗೈಸ್, ಇಲ್ಲಿ ಸ್ಟ್ರೆಚ್ ಮಾರ್ಕ್ ನೋಡಿ. ಒಂದು ಜಿಮ್ಗೆ ಹೋಗಿದ್ಯಾ ಮನಿ? ನಾನು ನನ್ನ ಹೆಂಡತಿರು, ನಾನು ನನ್ನ ಡಾರ್ಲಿಂಗ್ಸ್. ಜಿಮ್ ನಿಜ ಹೇಳು, ಯಾವಾಗ ಹೋಗಿದ್ದೆ ಜಿಮ್ಗೆ? ನೀನ್ ಲೈಫಲ್ಲೇ ಜಿಮ್ಗೆ ಹೋದವನಲ್ಲ. ಪಂಚೆ ಬಿಚ್ತವ್ರೆ ಗೈಸ್. ಡ್ರೆಸ್ ಚೇಂಜು ನೋಡಿ. ಇದೆ ಯಾವ್ದು ಬ್ರ್ಯಾಂಡ್ ಇದು? ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು, ಯಾರ್ ನನ್ನ ಚಡ್ಡಿ ಕದ್ದದ್ದು ದು ದು ದು. ಪ್ಲೇಯರ್ ಅಂತನಾ? ಮತ್ತೆ ಅಷ್ಟೇ. ಏಮಿ ಅವ್ರು ಇವತ್ತು ಬಡಿಸ್ತಿದ್ದಾರೆ ಎಲ್ರಿಗೂ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪುಳಿಯೋಗರೆ ಎಲ್ಲ. ಇಲ್ಲೇ ಕೂತಿದ್ದೀವಿ. ಕಿತ್ತಾಡ್ತವ್ರಿ ಇಲ್ಲಿ. ನೀನ್ ಹಾಕು ತಾನ್ ಹಾಕು ಅಂತ. ಅಲ್ಲೊಬ್ಳು ವ್ಲಾಗರ್ ನೋಡಿ. ನಾಷ್ಟ ಮಾಡಿದ್ಮೇಲೆ ಸಿಗ್ತೀನಿ ಗೈಸ್. ಬಾಯ್ ಗೈಸ್. ಇವಾಗ ಗಾಡಿ ಸೈಡ್ಗೆ ಹಾಕಿದ್ದೀವಿ. ಇವಾಗ ಕುದುರೆಮುಖಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಫೋಟೋಶೂಟ್ ನಡೀತೈತೆ ನೋಡಿ. ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಅಡ್ಡ ಹಾಕಿ ಕಾರ್ನ ಯಾವುದೋ ಬ್ರಿಡ್ಜ್ ಮೇಲೆ. ಲೊಕೇಶನ್ ಕೂಡ ಚೆನ್ನಾಗೈತೆ. ಸೊ ಇಲ್ಲೇ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ಇದಾದಮೇಲೆ ಹಂಗೆ ಹೋಗ್ತಾ ಕುದುರೆಮುಖಕ್ಕೆ ಹೋದ್ಮೇಲೆ ಸಿಗ್ತೀನಿ ನೋಡೋಣ. ಅಲ್ಲಿ ಮತ್ತೆ ವಾಮಿಟ್ ಮಾಡೋನು ಇವನು 4ನೇ ಸತಿ. ಅಲ್ಲಿ ಕೂತಿದ್ದಾನೆ ನೋಡಿ ಚೋಟು. 4ನೇ ಸತಿ ವಾಮಿಟ್ ಮಾಡೋನೆ. ಸೊ ಅವನಿಗೋಸ್ಕರ ನಿಲ್ಸಿದ್ವಿ. ಹಂಗೆ ಎಲ್ಲ ಫೋಟೋಶೂಟ್ ಮಾಡಿಸ್ತಾ ಇದ್ವಿ. ಎಂಜಾಯ್ ಮಾಡ್ಬೇಕಷ್ಟೇ ಗೈಸ್. ಲೈಫಲ್ಲಿ ಎಂಜಾಯ್ ಮಾಡಬೇಕು. ದಟ್ಸ್ ಇಟ್. ಬಾಳೆಂದರೆ ಪ್ರಣಯಾನುಭಾವ, ಕವಿತೆ ಆತ್ಮಾನುಸಂಧಾನ.